ಹರದನಹಳ್ಳಿ ದೇವೇಗೌಡರು ಇದೇ ಹರದನಹಳ್ಳಿ ಗ್ರಾಮದಲ್ಲಿ ಹುಟ್ಟಿದಂಥವರು. ರಾಜ್ಯದ ಮುಖ್ಯಮಂತ್ರಿಯಾಗಿ ದೇಶದ ಪ್ರಧಾನಿಯಾಗಿ ಅಧಿಕಾರದ ಗದ್ದುಗೆನೇರಿದಂಥವರು. ಮಾಜಿ ಪ್ರಧಾನಿಗಳಾಗಿ ಇರ್ತಕ್ಕಂಥ ಎಚ್.ಡಿ. ದೇವೇಗೌಡ ಅವರ ಧರ್ಮಪತ್ನಿ ಚೆನ್ನಮ್ಮ ಅವರು ನಿನ್ನೆ ಅನಾರೋಗ್ಯದಿಂದ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದಾರೆ. ಅವರ ಅಂತಿಮ ಸಂಸ್ಕಾರಕ್ಕೆ ತಯಾರಿಗಳು ಆರಂಭ ಆಗಿದೆ. ನಾವೀಗ ಹರದನಹಳ್ಳಿ ಗ್ರಾಮದಲ್ಲಿದ್ದೇವೆ. ಏನು ಇದೇ ಹರದನಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ದೇವೇಗೌಡರ ಮನೆ. ದೇವೇಗೌಡರು ಇದೇ ಊರಿನಲ್ಲಿ ಹುಟ್ಟಿ ಬೆಳೆದಂಥವರು. ನಂತರ ಅವರು ಡಿಪ್ಲೊಮಾ ಮುಗಿಸಿ ಸಿವಿಲ್ ಕಾಂಟ್ರಾಕ್ಟರ್ ಆಗ್ತಾರೆ. ನಂತರ ಹಂತ ಹಂತವಾಗಿ ರಾಜಕೀಯಕ್ಕೆ ಪ್ರವೇಶ ಮಾಡ್ತಾರೆ. ಶಾಸಕರಾಗಿ, ಸಚಿವರಾಗಿ, ಮುಖ್ಯಮಂತ್ರಿಯಾಗಿ, ಪ್ರಧಾನಿಯಾಗಿ ಅಧಿಕಾರವನ್ನು ನಡೆಸ್ತಾರೆ. ಸೊ ಈಗ ನೋಡ್ತಾ ಇದ್ದೀವಿ, ಇದು ಹೊಸದಾಗಿ ನಿರ್ಮಾಣ ಆಗಿರ್ತಕ್ಕಂಥ ದೇವೇಗೌಡರ ಮನೆ. ದೇವೇಗೌಡರು ಮತ್ತು ಚೆನ್ನಮ್ಮ ಅವರು ಬಂದರೆ ಇದೇ ಮನೆಯಲ್ಲಿ ನೆಲೆಸ್ತಾ ಇದ್ದರು, ಇಲ್ಲೇ ಅವರು ಇರ್ತಾಯಿದ್ರು. ಮುಂದಿನ ಏನು ಅದ್ರ ಹಿಂಭಾಗದಲ್ಲೂ ಕೂಡ ನಾವು ಹಿಂಭಾಗದಲ್ಲಿ ದೇವೇಗೌಡರ ಮ್ಯೂಸಿಯಂ ಮಾಡಲಿಕ್ಕೆ ಕೂಡ ಒಂದು ಕಟ್ಟಡ ಕೂಡ ರೆಡಿ ಆಗ್ತಾ ಇದೆ. ಸೊ ದೇವೇಗೌಡರು ಮತ್ತು ಅವ್ರ ಕುಟುಂಬ ಸದಸ್ಯರು ಬಂದರೆ ಈ ಹರದನಹಳ್ಳಿಗೆ ಬಂದರೆ ಇದೇ ಮನೆಯಲ್ಲಿ ನೆಲೆಸ್ತಾ ಇದ್ದರು. ಸೊ ಏನು ಹರದನಹಳ್ಳಿಯ ಇಲ್ಲಿರ್ತಕ್ಕಂಥ ಈಶ್ವರ ದೇವಾಲಯ ಇದೆ, ಅದೇ ದೇವೇಗೌಡರ ಕುಟುಂಬದ ಮನೆ ದೇವರು. ಈಶ್ವರ ದೇವಾಲಯ ದೇವೇಗೌಡರಿಂದನೇ ಈ ಒಂದು ಊರು ಪ್ರಸಿದ್ಧಿ ಆಯಿತು ಅಂತ ಕಾರಣಕ್ಕೋಸ್ಕರ ಶೃಂಗೇರಿಯ ಗುರುಗಳು ಈ ಈಶ್ವರನಿಗೆ ದೇವೇಶ್ವರ ಅಂಥೇಳಿ ಕರಿಬೋದು ಅಂತೇಳಿ ಹೇಳ್ತಾರೆ. ಹಾಗಾಗಿ ಆದ್ದರಿಂದ ಇದನ್ನು ದೇವೇಶ್ವರ ಅಂತಲೂ ಕೂಡ ಕರೀತಾರೆ. ಆ ದೇವೇಶ್ವರ ದೇವಾಲಯದ ಎದುರುಗಡೆನೇ ಚೆನ್ನಮ್ಮ ಅವರ ಅಜ್ಜಿಯ ಮನೆ. ಇದೇ ಊರಿನಲ್ಲಿ ಚೆನ್ನಮ್ಮ ಅವರು ಕೂಡ ಹುಡ್ತಾರೆ. ಚೆನ್ನಮ್ಮ ಅವರ ತವರು ಮನೆ ಹಾಸನ ತಾಲೂಕಿನ ಮುತ್ತಿಗೆಹಿರಳ್ಳಿ ಅಂತಕ್ಕಂಥದ್ದು. ಅವರ ತಾಯಿಯ ತಾಯಿ ಮನೆ ಇದು. ನಾವೇನು ನೋಡ್ತಾ ಇದ್ದೀವಿ, ಈಗ ಈ ಮನೆ ಪಾಳು ಬಿದ್ದಿದೆ. ಅವರ ಕುಟುಂಬದ ಸದಸ್ಯರು ಬೇರೆ ಕಡೆ ನೆಲೆಸಿದ್ದಾರೆ. ಇದೇ ಗ್ರಾಮದಲ್ಲಿ ಬೇರೆ ಕಡೆ ಮನೆ ಕಟ್ಕೊಂಡು ಅವರು ವಾಸ ಮಾಡ್ತಾರೆ. ಅಲ್ಲೇನು ಕಾಣ್ತಾ ಇದೆ, ಅದೇ ಮನೆಯಲ್ಲಿ ಚೆನ್ನಮ್ಮ ಅವರು ಜನ್ಮ ತಾಳ್ತಾರೆ. ಇಲ್ಲೇ ಸಮೀಪದಲ್ಲೇ ದೇವೇಗೌಡರ ಮನೆ ಇರುತ್ತೆ. ಸೊ ಅಜ್ಜಿ ಮನೆಗೆ ಬಂದಾಗ ದೇವೇಗೌಡರು ಸಹಜವಾಗಿಯೇ ಅವ್ರಿಗೆ ಇಬ್ಬರು ಕೂಡ ಪರಿಚಯ ಇರ್ತದೆ. ಸೊ ಕುಟುಂಬ ಸದಸ್ಯರು ಅವರ ಮದುವೆ ನಿಶ್ಚಯವನ್ನು ಮಾಡ್ತಾರೆ. 1954ನೇ ಇಸ್ವಿ ಮೇ 25ನೇ ತಾರೀಕು ಅವ್ರ ಮದುವೆ ಆಗುತ್ತೆ. ಸೊ ಇದು ದೇವಾಲಯ. ಇದೇ ದೇವಾಲಯದಲ್ಲಿ ಪೂಜೆ ಸಲ್ಲಿಸಲಿಕ್ಕೆ ಬಂದಾಗ ಚೆನ್ನಮ್ಮ ಅವರ ಮೇಲೆ ಆಸಿಡ್ ದಾಳಿ ಆಗಿತ್ತು. 2001ನೇ ಇಸ್ವಿ ಫೆಬ್ರವರಿ 21ನೇ ತಾರೀಕು. ಇವಾಗ ದೇವಾಲಯ ಕಂಪ್ಲೀಟಾಗಿ ರಿನೋವೇಟ್ ಆಗಿದೆ. ಆವಾಗ ತುಂಬ ಹಳೆಯ ದೇಗುಲ, ಭಾಳ ಕಿರಿದಾಗಿರ್ತಕ್ಕಂಥ ಪ್ರದೇಶದಲ್ಲಿತ್ತು. ಶಿವರಾತ್ರಿ ಹಬ್ಬದ ದಿನ ಚೆನ್ನಮ್ಮ ಅವರು ತಮ್ಮ ಸೊಸೆ ಭವಾನಿಯವರ ಜೊತೆಗೆ ಇಲ್ಲಿ ಬಂದು ಪೂಜೆ ಸಲ್ಲಿಸ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಮೇಲೆ ಆಸಿಡ್ ದಾಳಿ ಆಗುತ್ತೆ. ದೊಡ್ಡ ರೀತಿಯಲ್ಲಿ ಗಂಭೀರ ಸ್ವರೂಪದಲ್ಲಿ ಅವರು ಗಾಯಗೊಂಡಿರ್ತಾರೆ. ಒಂದು ರೀತಿ ಆ ಸಂದರ್ಭದಲ್ಲಿ ಅವರು ಪುನರ್ಜನ್ಮವನ್ನು ಪಡೆದ ರೀತಿಯಲ್ಲೇ ಮತ್ತೆ ಅವರು ಆರೋಗ್ಯವಾಗಿ ಗುಣಮುಖರಾಗಿ ಹೊರಗಡೆ ಬರ್ತಾರೆ. ಅದಾಗಿ 25 ವರ್ಷಗಳ ಬಳಿಕ ಚೆನ್ನಮ್ಮ ಅವ್ರಿಗೀಗ 89 ವರ್ಷ. ಅವರೀಗ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದರು. ನಿನ್ನೆ ಆಸ್ಪತ್ರೆಯಲ್ಲಿ ಅವರು ಹಸುನೀಗಿದ್ದಾರೆ.